ನಮಸ್ತೆ, ನಾನು ನಿಮ್ಮ ಹರ್ಷ. ನನಗೆ ಕೆಲವರು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡುವಂಥ ಕೆಲವರು ನೌಕರರು ನಾವು ಸಹ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬಹುದಾ ಅಂತ ಪ್ರಶ್ನೆ ಮಾಡಿದ್ರು. ಸೆಬಿ ಗೈಡ್ಲೈನ್ಸ್ ಪ್ರಕಾರ ಸರ್ಕಾರಿ ನೌಕರರು ಟ್ರೇಡ್ ಮಾಡೋಂಗಿಲ್ಲ. ವಿಚಿತ್ರ ಅನಿಸ್ತದಲ್ಲ? ಹೌದು. ಟ್ರೇಡಿಂಗ್ ಅನ್ನೋದೇನಪ್ಪ, ಸ್ಪೆಕ್ಯುಲೇಷನ್ ಅಂತ ಶಬ್ದ ಯೂಸ್ ಆಗಿದೆ. ಸ್ಪೆಕ್ಯುಲೇಷನ್ನಲ್ಲಿ ಯಾರೂ ಭಾಗವಹಿಸಂಗಿಲ್ಲ. ಫ್ಯೂಚರ್ ಇರ್ಬೋದು, ಆಪ್ಷನ್ ಇರ್ಬೋದು, ಇಂಟ್ರಾಡೇ ಇರ್ಬೋದು, ಕರೆನ್ಸಿ ಇರ್ಬೋದು, ಕಮಾಡಿಟಿ ಇರ್ಬೋದು, ಕ್ರಿಪ್ಟೋ ಇರ್ಬೋದು, ಫಾರೆಕ್ಸ್ ಇರ್ಬೋದು. ಇವುಗಳು ಯಾವುದರಲ್ಲೂ ಸಹಿತ ಸರ್ಕಾರಿ ನೌಕರರು ಟ್ರೇಡ್ ಮಾಡೋಂಗಿಲ್ಲ. ಹಂಗಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಗೌರ್ಮೆಂಟ್ ನೌಕರರಿಗೆ ಎಂಟ್ರಿನೇ ಇಲ್ಲ ಅಂತ ಅನಿಸ್ತದೆ. ಹಾಗೇನಿಲ್ಲ. ಗೌರ್ಮೆಂಟ್ ನೌಕರದಾರರು ಸ್ಟಾಕ್ ಮಾರ್ಕೆಟಲ್ಲಿ ಡಿಮ್ಯಾಟ್ ಮಾಡ್ಬೋದು, ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಪ್ಪ ಅಂದ್ರೆ, ಇವತ್ತು ದುಡ್ಡು ಹಾಕಿ ಒಂದು ವರ್ಷಕ್ಕಿಂತ ಜಾಸ್ತಿ ಪೀರಿಯಡಲ್ಲಿ ನೀವು ನಿಮ್ಮ ಸ್ಟಾಕ್ ಏರಿದಾಗ ಮಾರ್ಕೊಂಡ್ರೆ ನಿಮ್ಗೆ ಒಳ್ಳೆ ಲಾಭ ಆಗ್ತದೆ. ಅದು ನಿಮ್ಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಟ್ರೇಡಿಂಗ್ ಅಂತ ಒಂದೇನಪ್ಪ, ಟ್ರೇಡಿಂಗ್ ಅಂದ್ರೆ ಹೆಂಗೆ, ಪ್ರತಿಕ್ಷಣ ಇವತ್ತು ಈಗ ತೊಗೊಳೋದು ನಾಳೆ ಮಾರೋದು, ಇವತ್ತೇ ಮಾರೋದು, ಅಥವಾ ಇವತ್ತು ತೊಗೊಂಡಿದ್ದು ಇನ್ನೊಂದು 2-3 ಒಂದು ವಾರ ಬಿಟ್ಟು ಮಾರೋದು. ಈ ಕೊಡೋದು ತೊಗೊಳೋದು ಮಧ್ಯದೊಳಗೆ ಏನಾಗ್ತದೆ, ಸ್ಟ್ರೆಸ್ ಜಾಸ್ತಿ ಆಗ್ತದೆ. ಈ ಸ್ಟ್ರೆಸ್ ಜಾಸ್ತಿ ಆಗೋದ್ರಿಂದ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಅವ್ರಿಗೇನು ಏನು ಆಫೀಸಲ್ಲಿ ಡ್ಯೂಟಿ ಮಾಡ್ತಾರೆ, ಆ ಡ್ಯೂಟಿನ ಸರಿಯಾಗಿ ಮಾಡೋಕ್ಕಾಗಲ್ಲ. ಆ ಉದ್ದೇಶಕ್ಕೆ ಇಟ್ಕೊಂಡು ಅವರು ಟ್ರೇಡಿಂಗನ್ನು ಮಾಡೋಂಗಿಲ್ಲ ಅಂತ ಗೈಡ್ಲೈನ್ಸ್ ಅದು. ಕೇವಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಒಂದು ಇನ್ನೊಂದು ವಿಚಾರ, IPO ಹಾಕ್ಬೋದು ಅಂತ ಕೆಲವು ಕೇಳ್ತಾರೆ. IPOದಲ್ಲಿ ಸಹಿತ ನೀವು ಭಾಗವಹಿಸೋಂಗಿಲ್ಲ. IPO ಅಂತ ಗೊತ್ತದಲ್ಲ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಫಸ್ಟ್ ಟೈಮ್ ಶೇರ್ ಮಾರ್ಕೆಟ್ಗೆ ಯಾವುದು ಬರ್ತಿರ್ತದಲ್ಲ ಅದಕ್ಕೆ IPO ಅಂತ ಕರೀತಾರೆ. ಅದಕ್ಕೂ ಸಹಿತ ಭಾಗವಹಿಸಂಗಿಲ್ಲ. ಇನ್ನು ಕೆಲವರು ಪ್ರಶ್ನೆ ಬರ್ಬೋದು, ನಮ್ಮ ಪರವಾಗಿ ನನ್ನ ಪಾಸ್ವರ್ಡನ್ನು ಇನ್ನೊಬ್ಬರಿಗೆ ಕೊಟ್ಟು ಇನ್ನೊಬ್ಬರಿಗೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರೆ, ಅಥವಾ ನನ್ನ ಹೆಂಡತಿದೋ ಅಥವಾ ಮಕ್ಕಳದೋ ಯಾರ್ದೋ ಒಂದು ಅಕೌಂಟ್ ಮಾಡಿ ಅವ್ರ ಅಕೌಂಟಲ್ಲಿ ನಾವು ಟ್ರೇಡ್ ಮಾಡ್ಬೋದಾ, ಅಥವಾ ನನ್ನ ಅಕೌಂಟ್ ಮಾಡಿ ಯಾರಿಗೂ ಕಾಪಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರೆ? ಇಲ್ಲ. ಈ ಥರ ಯಾವುದೂ ಮಾಡಲಿಕ್ಕೂ ಅವಕಾಶಗಳಿಲ್ಲ. ಈ ಥರ ಯಾವುದಾದ್ರೂ ಮಾಡಿದ್ದು ಸರ್ಕಾರ ನಜರಿಗೆ ಬಂದರೆ ನಿಮ್ಮ ನೌಕರಿಗೆ ಕುತ್ತು ಬರುವ ಚಾನ್ಸಸ್ ಇರ್ತದೆ. ಆ ಕಾರಣಕ್ಕೆ ನಾನು ನಿಮ್ಮ ದಯವಿಟ್ಟು ಹೇಳ್ತೀನಿ, ಯಾರೂ ಸಹಿತ ಟ್ರೇಡ್ ಮಾಡೋದನ್ನು ಫಸ್ಟಿಗೆ ತಲೆಯನ್ನು ತೆಗೆದುಬಿಡ್ರಿ. ಟ್ರೇಡ್ ಮಾಡಬೇಕು, ಟ್ರೇಡ್ ಮಾಡಿ ಬೇಗ ಹಣ ಗಳಿಸ್ಬೇಕು ಅನ್ನೋಂಥ ಒಂದೇನು ವಿಚಾರ ಇರ್ತದೆ, ಅದರಿಂದ ಮನಸ್ಸಿಂದ ಹೊರಗೆ ಬರ್ರಿ. ಇನ್ವೆಸ್ಟ್ಮೆಂಟ್ ಮಾಡಿರಿ. ಇನ್ವೆಸ್ಟ್ಮೆಂಟ್ ಮಾಡ್ತಾ ನಿಮ್ಗೆ ಒಳ್ಳೆ ಲಾಭ ಆಗ್ತದೆ, ನೆಮ್ಮದಿರ್ತದೆ. ಇನ್ವೆಸ್ಟ್ಮೆಂಟಲ್ಲಿ ಸಹಿತ ಒಂದು ನಿಮಗೆ ಇನ್ವೆಸ್ಟ್ಮೆಂಟ್ ನಾಲೆಜ್ ಇಲ್ಲ ಅಂದರೆ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಏನಿಲ್ಲ, ಮ್ಯೂಚುವಲ್ ಫಂಡಲ್ಲೂ ಮಾಡ್ಬೋದು. ಮ್ಯೂಚುವಲ್ ಫಂಡ್ಗಳಲ್ಲಿ ಮಾಡ್ಬೇಕಂದ್ರೆ ಇಂಡೆಕ್ಸ್ ಫಂಡ್ ಅಂತ ಇರ್ತಾವೆ, ಮಿಡ್ ಕ್ಯಾಪ್ ಫಂಡ್, ಸ್ಮಾಲ್ ಕ್ಯಾಪ್ ಫಂಡ್, ಹಿಂಗೆ ಬೇಕಾಸ್ ಬರ್ತಾವೆ. ಅದರೊಳಗೆ ಲಾರ್ಜ್ ಕ್ಯಾಪ್ ಫಂಡು, SIPಗಳನ್ನು ಮಾಡ್ಬೋದು ನೀವು. ಮ್ಯೂಚುವಲ್ ಫಂಡ್ಗಳನ್ನು ಮಾಡಿ. ಬಟ್ ಮ್ಯೂಚುವಲ್ ಫಂಡ್ ಮಾಡೋಕ್ಕಿಂತ ಮುಂಚೆ ಮ್ಯೂಚುವಲ್ ಫಂಡ್ನಲ್ಲಿರುವಂಥ ಏನು ಎಕ್ಸ್ಪರ್ಟ್ಸ್ ಇರ್ತಾರೆ ಅವರ ಸಲಹೆ ತೊಗೊಳ್ರಿ. ಆಮೇಲೆ ಅವುಗಳ ಈಗ 5 ವರ್ಷ 10 ವರ್ಷ ಹಿಂದಿನ ಟ್ರ್ಯಾಕ್ ರೆಕಾರ್ಡಲ್ಲಿ ಆ ಒಂದು ಏನು ಒಂದು ಬಂದಿರ್ತದೆ, ಅದ್ರ ಲಾಭ ಲೆಕ್ಕಾಚಾರ, ಆ ಫಂಡದ ಲೆಕ್ಕಾಚಾರ ಹೆಂಗದ, ಎಷ್ಟು % ರಿಟರ್ನ್ಸ್ ಕೊಟ್ಟದ, ಇದನ್ನೆಲ್ಲ ಸ್ವಲ್ಪ ನೋಡಿರಿ. ಅದ್ರಾಗ ಸೇಫ್ಟಿ ಬೆಟ್ ಎಷ್ಟರ ಮಟ್ಟಿಗೆ ಅದ, ಇವೆಲ್ಲವನ್ನೂ ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ನೋಡಿಕೊಂಡು ಸರಿಯಾದ ಮಾಹಿತಿ ತೊಗೊಂಡು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ. ಇಲ್ಲ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಅದ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನಾಲೆಜ್ ಅದ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರಿ. ಬಟ್ ಲಾಂಗ್ ಟರ್ಮ್ ಆರಿಜಿನ್ ಇಟ್ಕೊಂಡು ಲಾಂಗ್ ಟರ್ಮ್ ಮೆಂಟಾಲಿಟಿಯಲ್ಲೇ ಇನ್ವೆಸ್ಟ್ ಮಾಡಿರಿ. ಅವಾಗ ನಿಮ್ಗೆ ಲಾಭ ಆಗ್ತದೆ, ಜೊತೆಗೆ ನಿಮ್ಮ ನೌಕರಿಗೂ ಸೇಫ್ಟಿ ಇರ್ತದೆ. ಇಲ್ಲ ಅಂದ್ರೆ ನಾಳೆ ಏನೋ ಒಂದು ಬ್ಯಾಡ್ ಲಕ್, ಒಂದು ಅಲಿಗೇಷನ್ ಆಗ್ತು ಅಂದ್ರೆ ನಿಮ್ಮ ನೌಕರಿಗೆ ತೊಂದರೆ ಆಗೋ ಚಾನ್ಸಸ್ ಇರ್ತದೆ. ಆ ಕಾರಣಕ್ಕೆ ಅದನ್ನು ಅವಾಯ್ಡ್ ಮಾಡಿರಿ. ಟ್ರೇಡ್ ಮಾಡಬೇಕು ಅನ್ನೋಂಥದ್ದು ಮನಸ್ಸಿನಿಂದ ಹೊರಗೆ ಬರ್ರಿ. ಇನ್ನೊಂದು ವಿಚಾರ, ಹಿಂದೇನಪ್ಪ ಅಂದ್ರೆ ಒಬ್ಬ ನೌಕರದಾರರು ಇಷ್ಟ ಹಣ ಹಾಕಬೇಕು ಅಂತ ಕಂಡೀಷನ್ಸ್ ಇದ್ದು. ಈಗ ಹಾಗೇನಿಲ್ಲ. ಹಣ ಎಷ್ಟು ಬೇಕಾದಷ್ಟು ಶೇರ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಆದರೆ ಹಣ ಹಾಕುವಾಗ ಆ ಹಣದ ಲೆಕ್ಕಪತ್ರ ನೀವು ಹೊಂದಿರಬೇಕು. ಅಂದ್ರೆ ಹಣ
ಹಣ ಬಂದಿರೋ ಬಗ್ಗೆ ಸರಿಯಾದ ಮಾಹಿತಿ ನಿಮ್ಮಲ್ಲಿ ಲಭ್ಯವಿರಬೇಕು. ಒಂದು ಈ ಹಣ ನಿಮ್ಮ ಸ್ಯಾಲರೈಸ್ ಹಣನೋ ಅಥವಾ ಸಂಬಂಧಿಕರಿಂದ ತೊಗೊಂಡಂಥ ಸಾಲನೋ ಅಥವಾ ಪ್ರಾಪರ್ಟಿ ಸೇಲ್ ಮಾಡಿಂದ ಬಂದಂಥ ಹಣನೋ, ಯಾವುದರಿಂದ ಬಂದಂಥ ಹಣ ಇದು ಅನ್ನೋ ಬಗ್ಗೆ ನಿಮ್ಮಲ್ಲಿ ಸರಿಯಾದ ಮಾಹಿತಿಗಳನ್ನು ಇಟ್ಕೊಂಡಿರ್ಬೇಕು. ಜೊತೆಗೆ ಅದನ್ನು ನೀವು ITR ಒಳಗೆ ನೀವು ಏನು ಮಾಡಬೇಕು, ಡಿಸ್ಕ್ಲೋಸ್ ಮಾಡ್ಕೋಬೇಕು. ಇದು ಅತಿ ಮುಖ್ಯ. ಜೊತೆಗೆ ಲಾಂಗ್ ಟರ್ಮ್ ಗೇನ್ ಟ್ಯಾಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಲಾಂಗ್ ಟರ್ಮ್ ಗೇನ್ ಟ್ಯಾಕ್ಸು ಶಾರ್ಟ್ ಟರ್ಮ್ ಗೇನ್ ಟ್ಯಾಕ್ಸ್ ಅಂತದ. ಶಾರ್ಟ್ ಟರ್ಮ್ ನಿಮಗೆ ಔಷಧಿ ಇರಲ್ಲ, ಯಾಕಂದ್ರೆ ಶಾರ್ಟ್ ಟರ್ಮ್ ಗೇನ್ ಅಂತ 15% ಟ್ಯಾಕ್ಸ್ ಅದ. ಲಾಂಗ್ ಟರ್ಮ್ ಗೇನ್ ಟ್ಯಾಕ್ಸ್ 10% ಟ್ಯಾಕ್ಸ್ ಅದ. ಈ ಟ್ಯಾಕ್ಸ್ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತೀನಿ ಕೇಳಿ. ಲಾಂಗ್ ಟರ್ಮ್ ಗೇನ್ ಟ್ಯಾಕ್ಸ್ ಏನದಲ್ಲ, ಈಗ 10% ಅದ. ಅಂದ್ರೆ ಅರ್ಥ ನೀವು ಎಕ್ಸಾಂಪಲ್, ನೀವು ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಿ ಅಂತ ಅನ್ಕೊಡ್ರಿ. ನಿಮ್ಗೆ ಒಂದು 50,000 ರೂಪಾಯಿ ಲಾಭ ಆಯ್ತು ಅಂದ್ರೆ 50,000 ರೂಪಾಯಿಗೆ ನೀವು 5,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ನೀವು ಲಾಭಕ್ಕೆ. ಆದ್ರೆ ಇನ್ನೊಂದು ಅದರ ಒಂದು ವಿಶೇಷ ಅದ, ಏನಪ್ಪ ಅಂದ್ರೆ 1 ಲಕ್ಷ ತನಕ ನೀವು ಕಟ್ಟೋ ಅವಶ್ಯಕತೆ ಇಲ್ಲ. 1 ಲಕ್ಷಕ್ಕಿಂತ ಜಾಸ್ತಿ ಲಾಭ ಆದಾಗ ಆ ಲಾಭಕ್ಕೆ 10% ಕಟ್ಟಬೇಕು ಅಂತ ಒಂದು ರಿಬೇಟ್ ಅದ. ಇದ್ರ ಮಾಹಿತಿಗೆ ಈ ಎಕ್ಸಾಂಪಲ್ ಹೇಳ್ಬೋದ್ರೆ, ನಿಮ್ಗೆ 5 ಲಕ್ಷ ಹಣ ಹಾಕಿದ್ರಿ, ನೀವು 3 ಲಕ್ಷ ರೂಪಾಯಿ ಲಾಭ ಆಯ್ತು ಅಂದರೆ 1 ಲಕ್ಷ ಮೈನಸ್ ಮಾಡ್ತಾರೆ, 2 ಲಕ್ಷ ಹಣ. ಆ 2 ಲಕ್ಷಕ್ಕೆ 10% ಅಂದ್ರೆ 20,000 ರೂಪಾಯಿ ಕಟ್ಬೋದು. ಇದು ಸಿಸ್ಟಮ್. ಬಟ್ ಇನ್ನೂ ಕೆಲವು ಏನಷ್ಟು ಇದರಲ್ಲಿ ಇನ್ನೂ ಟ್ಯಾಕ್ಸ್ನ ಹೆಂಗೆ ಡಿಡಕ್ಷನ್ ಮಾಡ್ಕೋಬೇಕು ಅನ್ಲಿಕ್ಕೂ ಕೆಲವೊಂದಿಷ್ಟು ಐಡಿಯಾಸ್. ಅದನ್ನು ನೀವು ಸಂಬಂಧಪಟ್ಟಂಥ ಅನುಭವಿ CAಗಳನ್ನ ಕನ್ಸಲ್ಟ್ ಮಾಡಿಕೊಂಡು ನೀವು ಮಾಡ್ಬೋದು. ಯಾಕಂದ್ರೆ ಕೆಲವರು ಟ್ಯಾಕ್ಸ್ ಬಗ್ಗೆ ಕೇಳಿದ್ರು ನನ್ನ ಹತ್ರ, ಆ ಕಾರಣಕ್ಕೆ ಈ ವಿಚಾರ ನಿಮ್ಗೆ ಹೇಳಿಕತ್ತೀನಿ. ನಾನು ಹೇಳಿದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.